ಕ್ಲಿಪ್ಪಿಂಗ್ ನೋಡಿದೆ. ನಮ್ಮ CM ಸಾಹೇಬರು ದೆಹಲಿ ಏರ್ಪೋರ್ಟ್ನಲ್ಲಿ ಮಾತಾಡ್ದಂಗೆ ಕಾಣ್ತಾರೆ. ಅದೇನು ಹಿಂದೆ ಜಾತಿ ಗಣತಿ ಜಾತಿ ಸಮೀಕ್ಷೆ ಅಂತ ಏನು ನಡೀತಾ ಇತ್ತು ಅದು 13-14 ಮಾಡಿರೋದು ಹಳೇದಾಗಿದೆ. ಮಾಡಬೇಕು ಅನ್ನೋ ಪದಗಳನ್ನ ಹೇಳಿದ್ದು ನಾನು ಕೇಳಿದ್ದೀನಿ. ಮಾಡಿದ್ರೆ ಸ್ವಾಗತ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ನಾನು ಆ ಸಂದರ್ಭದಲ್ಲೆಲ್ಲ ಮಾತಾಡಿದ್ದೀನಿ. ಜಾತಿ ಗಣತಿ ಜಾತಿ ಸಮೀಕ್ಷೆ ಏನು ಅದು ವ್ಯವಸ್ಥಿತವಾಗಿ ಆಗಿಲ್ಲ, ನಮ್ಮ ಮನೆಗೆ ಬಂದಿಲ್ಲ. ಜೊತೆಗೆ ಕೆಲವೊಂದು ಸಮಾಜದ್ದು ನಮ್ಮ ಸಮಾಜದ ಹೇಳಿದೆ. ಈ ಸಮಾಜದಲ್ಲಿ ನಮ್ಮಲ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು 60-70 ಸಾವಿರ ಜನ ಸಾಧು ಲಿಂಗಾಯತರಿದ್ದಾರೆ. ಬಟ್ ಅವರು ಕೊಟ್ಟಂಥ ವರದಿ ಏನು ನಮಗೆಲ್ಲ ವರದಿ ಬಂದಿತ್ತಲ್ಲ, ಆ ವರದಿ ಒಳಗೆ 60,000 ರಾಜ್ಯದಲ್ಲಿದೆ ಅಂತ ಬಂದಿತ್ತು. ಅದು ತಪ್ಪು ಅನ್ನೋದನ್ನು ನಾನು ಮಾತಾಡಿದ್ದೆ. ಅದ್ರ ಪ್ರಕಾರ ಅವ್ರಿಗೆ ಏನಾದ್ರು ಹೊಸದಾಗಿ ಜಾತಿಗೆ ಅಂತ ಮಾಡಿದ್ರೆ ಸ್ವಾಗತ ಮಾಡಿದ್ರೆ ನಾನೇ ಮೊದಲನೇಗ. ನೀವು ಮಾಡಿಸಿಲ್ಲ, ಸರ್ವೆ ಮಾಡಿಸಿರಲ್ಲ, ಮಾಡಿಸಿದ್ದೀನಿ. ಸಂದರ್ಭ ಬಂದಾಗ ಹೇಳ್ತೀನಿ. ಕ್ಲಿಯರ್ ಆಗೇ ಹೋಯ್ತಲ್ಲ. ಹೊಸದಾಗಿ ಮಾಡಿಬಿಟ್ರೆ ನಂದು ಬರಲ್ಲ, ಅದು ಬರಲ್ಲ. ಮಾಡಲಿ, ನಾವು ಸ್ವಾಗತ ಮಾಡ್ತೀವಿ. ನಮ್ಮಿಂದ ಯಾವುದೇ ರೀತಿಯ ಸಹಕಾರ ಬೇಕು ನಾವು ಕೊಡ್ತೀವಿ. ಏನಿಲ್ಲ, ಡೋರ್ ಟು ಡೋರು ತಡವಾದರೂ ಪರವಾಗಿಲ್ಲ, ಸರಿಯಾಗಿ ಡೋರ್ ಟು ಡೋರ್ ಹೋಗಿ ಪ್ರತಿಯೊಬ್ಬರದ್ದು ತಗೊಂಡು ಮಾಡಲಿ. ಏನಿದೆ ಅದನ್ನು ಕೊಡಲಿ, ಯಾರ್ದನ್ನು ಜಾಸ್ತಿ ಬೇಡ, ಯಾರ್ದು ಕಡಿಮೆ ಬೇಡ. ಏನಿದೆ ಅದನ್ನು ಕೊಟ್ಟರೆ ನಾನೊಬ್ಬ ಸ್ವಾಗತ ಮಾಡಿ. ಈಗ SC ಮೀಸಲಾತಿ ಹೇಗೆ ಆನ್ಲೈನ್ ಮೂಲಕ ಮತ್ತು ಶಿಬಿರ ನಡೆಸಿ ಮಾಡಿದ್ರಲ್ಲ ಆ ರೀತಿ? ಹೌದು, SC ಮೀಸಲಾತಿ ನೋಡಿ ನಮ್ಮ ಮನೆಗೆ ಬಂದಿದ್ರು. ಒಳ ಮೀಸಲಾತಿ ವಿಷಯಕ್ಕೆ ನಮ್ಮ ಮನೆಗೆ ಬಂದು ಕೇಳಿದ್ರು. ಆದರೆ ನಮ್ಮನ್ನು ಅದು ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಡೋರ್ ಟು ಡೋರ್ ಪ್ರತಿಯೊಬ್ಬರನ್ನು ಹೇಳಿದ್ದಾರೆ. ಆ ಒಂದು ಮಾದರಿ ಮಾಡಿದ್ರೆ ಉತ್ತಮ. ಸರ್, ಈಗ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಹೌದು, ಮಾಡಲೇಬೇಕು. ಯಾಕೆಂದರೆ 2 ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ. ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ. ಯಾರ ಹೆಸರು ಹೇಳೋದು ಬೇಡ, ಯಾರನ್ನೂ ಅನ್ಯತಾ ಭಾವಿಸೋದು ಬೇಡ. ಮಾಡಲಿ. ಹೊಸದಾಗಿ ಆಯ್ಕೆಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಪಟು ಇದ್ದಾರೆ ಅಂಥವ್ರಿಗೊಬ್ಬರಿಗೆ ನಮ್ಮ ಹೊಸದಾಗಿ ಏನು ಆಯ್ಕೆಯಾಗಿದ್ದಾರೋ ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ. ಆಮೇಲೆ ಏನಾಗ್ತದೆ, ಫಸ್ಟ್ ಟೈಮ್ ಗೆದ್ದಿರೋರು ಒಂದು ಜೋಶ್ ಇದೆ ನಮಗೆಲ್ಲ, ಏನಾರು ಒಂದು ಮಾಡಬೇಕು ಹೊಸದು ಅನ್ನೋದು. ಈ ಹಳಬರುಗಳಿಗೆಲ್ಲ ಏನಾಗಿದೆ, ಅದೇ ಖಾತೆ ಅವನ್ನೆಲ್ಲ ಅನುಭವಿಸಿ ಅವ್ರಿಗೇನೋ ಅಷ್ಟು ಟೇಸ್ಟ್ ಇಲ್ಲ. ಹೊಸಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ, ಕೊಡಲಿ ಅನ್ನೋದು ನನ್ನ ಭಾವನೆ. ನೀವು ಆಕಾಂಕ್ಷಿ ಯಾರು ಸನ್ಯಾಸಿ ಅಲ್ಲಲ್ಲ ರಾಜಕೀಯದಲ್ಲಿ. ಕೊಡಲಿ, ಸೀನಿಯರ್ ಇದ್ದಾರೆ, ಏಜ್ ಆಗಿದೆ ಪಾಪ, ಮುಂದಿನ ಚುನಾವಣೆಯನ್ನು ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ. ಅವ್ರಿಗೆ ಕೊಟ್ಟರೆ ನಾನು ಭಾಳಷ್ಟು ಖುಷಿ ಪಡೋದ್ರ ಮೊದಲನೇ ವ್ಯಕ್ತಿ ನಾನೇ. ಎರಡು ಯಾಕೆ ಕೊಡಬಾರ್ದು? ಎರಡು ಕೊಟ್ಟಾರಲ್ಲ ಬೀದರ್ಲಿ, 2 ಕೊಡಲಿ. ಅಸಾಧಕ ಸಚಿವರನ್ನು ಕೈ ಬಿಡಬೇಕಂತೀರ? ಬಿಡಲೇಬೇಕು. ಯಾರು ಕೆಲಸ ಮಾಡಿದ್ರೆ ರಿಪೋರ್ಟ್ ನೋಡಲಿ. ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ. ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು, ತಾಯಿಯಂದರು ನಾವು ಓದಂಥ ಕಾರ್ಯಕ್ರಮಗಳು ಏನು ದಿನನಿತ್ಯ ಕಾರ್ಯಕ್ರಮ, ಗುದ್ಲಿ ಪೂಜೆಗಳು ಓದೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ. ಅಂದರೆ ಕಾಂಗ್ರೆಸ್ ಪರವಾಗಿ ಒಲವಿದೆ. ತಮಗೆಲ್ಲ ಗೊತ್ತಿದೆ, ಈ ಹಿಂದೆಲ್ಲ ಗಂಡು ಮಕ್ಳುಗಳು ಕಾರ್ಯಕ್ರಮಗಳಲ್ಲಿರೋರು, ಹೆಣ್ಮಕ್ಳು ಕಡಿಮೆ ಇರ್ತಿದ್ರು. ಈ ನಮ್ಮ ಕಾಂಗ್ರೆಸ್ನ ಏನು ನಮ್ಮ ತಾಯಿಯಂದ್ರ ರಕ್ಷಣೆಗೆ, ನೆಮ್ಮದಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ನಿಲ್ತು. ಈ ಯೋಜನೆಗಳು ತಂದು ಹೆಣ್ಮಕ್ಳು ವಾಲಂಟಿಯರಾಗಿ ಬಂದು ಆಶೀರ್ವಾದ ಈಗಲೂ ಮಾಡ್ತಾರೆ. ಇನ್ನೊಂದ್ಸರಿ ನೀನು ಗೆಲ್ಲಪ್ಪ, ಇನ್ನೊಂದ್ಸರಿ ನಿಮ್ಮ ಸರ್ಕಾರ ಬರಲಪ್ಪ, ಒಳ್ಳೆ ಉತ್ತಮವಾದ ಕೊಡ್ತಾಯಿದ್ದೀರಿ. ಆದ ಕಾರಣ ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಆದರೆ ಕೆಲವು ಮಂತ್ರಿಗಳು ಅವರ ಒಂದು ವ್ಯವಹಾರಕ್ಕೆ ಸೀಮಿತ ಆಗಿದ್ದಾರೆ. ಆ ಒಂದು ವ್ಯವಸ್ಥೆನ ತೆಗೆದು ಅವ್ರು ವ್ಯವಹಾರ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಕೊಡಿ. ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ? ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆ್ಯಕ್ಟಿವಾಗಿ ಕೆಲಸ ಮಾಡೋ ಅಂಥ ಇದ್ದಾರೆ ಅವ್ರನ್ನ ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದು ಸರಿ ಅಧಿಕಾರ ಬರೋದ್ರಾಗ ಏನು ತೊಂದರೆ ಇಲ್ಲ. ಎಷ್ಟು ಮಂದಿ ಜನ ಇರ್ಬೋದು ಈ ಸರಿ ಅಸಾಧಕ? ಸುಮಾರು ಒಂದು 8-10 ಜನ ಅಂತೂ ಮಿನಿಮಮ್ ಇದ್ದಾರೆ. ಮಿನಿಮಮ್ 8-10 ಜನ ಇದ್ದಾರೆ. 100ಕ್ಕೆ 100 ಇದ್ದಾರೆ. 8 ಜನ ಬಿಡಬೇಕು. ಚೇಂಜ್ ಮಾಡಲಿ, ಹೊಸಬ್ರಿಗೆ ಅವಕಾಶ ಕೊಡಲಿ, ಸೀನಿಯರ್ಸಿಗೂ ಕೊಡಲಿ. ಹಳಬ್ರು 5 ಸರಿ 6 ಸರಿ ಗೆದ್ದಿರೋರು ಭಾಳ ಜನ ಇದ್ದಾರೆ ಪಾಪ. ಅವ್ರಿಗೆ ಅನ್ಯಾಯ ಮಾಡ್ದಂಗೆ. ಕೆಲವರು 3 ಸರಿ 4 ಸರಿನೂ ಗೆದ್ದಿಲ್ಲ, ಸೋತು ಗೆದ್ದರಿಗೆಲ್ಲ ಕೊಟ್ಟರು. ಕಂಟಿನ್ಯೂ ಗೆದ್ದಿರೋಂಥ ಶಾಸಕರು ಇದ್ದಾರೆ. ಅಂಥವ್ರಿಗೆ ಅವಕಾಶ ಕೊಡಬೇಕು. ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ.